ಮಿಷಿನ್ ಯಾವಾಗ ತಂದಿದ್ಯಾ? ಇದು ಪವರ್ ವೀಡರ್ ಅಂತ ಹೇಳಿ ಉಳುಮೆಗೆ ವ್ಯವಸಾಯಕ್ಕೆ ಇದೊಂದು 5ರಿಂದ 6 ತರ ಕೆಲಸ ಮಾಡ್ತದೆ. ಗೊತ್ತಾಯ್ತಾ? ಹೌದಪ್ಪ. ಹಾ, ಇದು ಪವರ್ ವೀಡರ್ ಅಂದ್ರೆ ಉಳುಮೆ ಮಾಡ್ತೀವಿ. ಸಿಂಗಲ್ ನೇಗ್ಲಲ್ಲಿ ನಾವು ಸಾಲು ಹೊಡಿತೀವಿ, ನೀರು ಹೊಡಿತೀವಿ, ಔಷಧಿ ಹೊಡಿತೀವಿ, ಟ್ರಾಲಿ ಹಾಕತ್ತೀವಿ, ಮತ್ತೆ ರೀಪರ್ ಹಾಕೊಂಡು ನಾವು ಭತ್ತ ರಾಗಿನ ಕೂಡ ಕಟಾವು ಕೂಡ ಮಾಡ್ಕೊತೀವಿ. ಅಪ್ಪ ಇದರಿಂದ ಏನೇನ್ ಅನುಕೂಲ? ಈಗ ಹೇಳಿದ್ನಲ್ಲಪ್ಪ 6 ತರದ್ದು ಅನುಕೂಲ ಆಗುತ್ತೆ. ಈ ಕಂಪನಿ ಮಿಷಿನ್ ಗೇರ್ ಡ್ರೈವ್ ಮಿಷಿನ್ ಇದು. ಹಾಗಾಗಿ ಇದನ್ನ ತಗೊಂಡು ನಮ್ಮ ವ್ಯವಸಾಯಕ್ಕೆ ಬಳಸ್ಕೋಬೇಕಾಗಿದೆ. ಏನ ನಿನ್ ಮಗನ ಹತ್ರ ಹೇಳ್ತೀವಲ್ಲ, ಈ ಮಿಷಿನ್ 5-6 ತರ ಕೆಲಸ ಮಾಡ್ತದೆ ಅಂತಲ್ಲ? ಕಣಪ್ಪ, 5-6 ತರ ಕೆಲಸ ಮಾಡ್ತದೆ. ನಾವು ಎಕ್ಸ್ಟ್ರಾ ಅಟ್ಯಾಚ್ಮೆಂಟ್ ಮಾಡ್ಕೊಂಡ್ರೆ ಇನ್ನೊಂದು ಎಕ್ಸ್ಟ್ರಾ ಕೂಡ ಕೆಲಸ ಮಾಡ್ಕೋಬಹುದು. ಹೇಳ ಮತ್ತೆ ನಿಂಗೊಂದ್ಸಲ. ಅದಕ್ಕೆ ಓಡ್ ಬಂದಿದ್ದೀನಿ. ನಿನ್ಗೊಂದ್ಸಲ ಹೇಳ್ತೀನಿ ತಾಳಪ್ಪ. ನಾವಿಬ್ರು ಮಾತಾಡೋದ್ರಿಂದ 4-5 ಜನ ರೈತರಿಗೆ ಅನುಕೂಲ ಆಗಲಿ. ಇದು ನೋಡು, ಸಿಂಗಲ್ ನೇಗ್ಲ್ ಹಾಕೊಂಡು ನಾವು ಮಾಮೂಲಿ ದನ್ನಲ್ಲಿ ಉಳುಮೆ ಮಾಡ್ತೀವಲ್ಲ, ಆ ತರ ಸಿಂಗಲ್ ನೇಗ್ಲಲ್ಲಿ ಸಾಲು ಹೊಡಿಬಹುದು, ಉಳುಮೆನೂ ಕೂಡ ಮಾಡ್ಬೋದು. ಒಂದು ನಮ್ಮ ಈ ಬ್ಲೇಡ್ ಹಾಕೊಂಡು ರೋಟ್ರಿ ತರ ಕಳೆನು ಕಟ್ ಮಾಡುತ್ತೆ, ಉಳುಮೆನೂ ಮಾಡುತ್ತೆ. ಎರಡಾಯ್ತಾ? 3ನೇದು ರೀಪರ್ ಹಾಕೊಂಡು ಭತ್ತ ರಾಗಿ ಕಟಾವು ಕೂಡ ಮಾಡ್ಬೋದು. 4ನೇದು ಫುಲ್ಲಿ ಫಿಕ್ಸ್ ಮಾಡ್ಕೊಂಡು ನೀರು ಹೊಡಿಬಹುದು. 5ನೇದು HDP ಸ್ಪ್ರೇಯರ್ ಫಿಕ್ಸ್ ಮಾಡ್ಕೊಂಡು ಔಷಧಿ ಹೊಡಿಬಹುದು. ಔಷಧಿ, ತರಕಾರಿ, ನಮ್ದು ಯಾವ್ದೇ ತರ ತರಕಾರಿ ಆಗಿರ್ಲಿ, ಬಾಳೆ, ಅಡಿಕೆ, ತೆಂಗಿನ ಮರ ಕೂಡ ಹೊಡಿಬಹುದು. 20-25 ಕೂಡ ಹೈಟ್ ಹೊಡಿತದೆ ಸ್ಪ್ರೇ. ಆಯ್ತಾ? ಸೊ ಇಷ್ಟು ಆದ್ಮೇಲೆ ಎಕ್ಸ್ಟ್ರಾ ಇನ್ನೊಂದು ಕೆಲಸ ಮಾಡ್ಬೋದು. ಇದರಲ್ಲಿ ಟ್ರಾಲಿ ಫಿಕ್ಸ್ ಮಾಡ್ಕೊಂಡು 300, 400, 500 kg ಗಂಟೆ ಹೊಡಿಬಹುದು. ರೋಡ್ ಗಟ್ಟಿಯಾಗಿದ್ದು ಚೆನ್ನಾಗಿದೆ ಅಂದ್ರೆ 500 kg ಫುಲ್ ಆರಾಮಾಗಿ ನೋಡಿ ಇದು ಎಳಿತದೆ ಈ ಗಾಡಿ. ಹೌದಣ್ಣ. ಇನ್ನೊಂದು ವಿಶೇಷ ಏನ್ ಗೊತ್ತಾ, ಇದು ಗೇರ್ ಡ್ರೈವ್ ಮಿಷಿನ್. ಇದು ಕಂಪ್ನಿಲಿ ಚೈನ್ ಡ್ರೈವ್, ಬೆಲ್ ಡ್ರೈವ್ ಬರ್ತವೆ. ಗೇರ್ ಡ್ರೈವ್ ಮಿಷಿನ್ ಇಂದ ವೈಬ್ರೇಷನ್ ಬರಲ್ಲ. ಹಾಗಾಗಿ ನಿಮ್ಗೆ ತುಂಬಾ ಅನುಕೂಲ ಆಗತ್ತೆ. ಹೌದಣ್ಣ. ಈ ಮಿಷಿನ್ ಇಷ್ಟೊಂದು ಎಲ್ಲಿ ಹುಡುಕ್ಬಿಟ್ಟಣ ನೀನು? ಅಲ್ಲ, ಇದು ಯೂಟ್ಯೂಬ್ ಅಲ್ಲೆಲ್ಲ ಬತ್ತಾಯ್ತು, ನೋಡ್ದೆ, ನೋಡಿ ವಿಚಾರ ಮಾಡಿದೆ. ಆಮೇಲೆ ಡಿಪಾರ್ಟ್ಮೆಂಟ್ ಅಲ್ಲಿ ಕೊಡದೆ ಇದೆಯಾ ಸಬ್ಸಿಡಿ ಇದೆಯಾ ಅಂತ. ಹೌದು ಅಂತ ಹೇಳಿದ್ರು. ಈ ಕಂಪನಿ ನಂಗೆ ಡೀಟೇಲ್ಸ್ ಕೊಡಿ ಅಂತ ಡೀಟೇಲ್ಸ್ ಕೊಟ್ರು. ಆ ಡೀಟೇಲ್ಸ್ ತಗೊಂಡ್ಮೇಲೆ ನಾನು ನೋಡಿದೆ, ಅದ್ರಲ್ಲಿ ನಂಬರ್ ಕೂಡ ಕೊಟ್ರು. ಅವಾಗ ಕಾಲ್ ಮಾಡಿದ್ವಿ. ಮೈಸೂರ್ ಹತ್ರ ಹೆಬ್ಬಾಳ ಇಂಡಸ್ಟ್ರಿ ಇದೆಯಲ್ಲ, ಅಲ್ಲಿ ಇನ್ಫೋಸಿಸ್ ಹಿಂಭಾಗ ಏನೋ ಈ ಕಂಪನಿದು ಡೀಟೇಲ್ಸ್ ಇದೆ ಅಂತ ಹೇಳಿದ್ರು. ಹಾಗಾಗಿ ಅಲ್ಲಿ ಹೋಗಿ ವಿಚಾರ ಮಾಡಿದೆ. ಅಪ್ಲಿಕೇಶನ್ ಹಾಕ್ಬಿಟ್ಟು ಅಕ್ಲಾಜ್ಮೆಂಟ್ ತಂದು ಕೊಟ್ಟಿದ್ರು. ಅಪ್ಲಿಕೇಶನ್ ಹಾಕಿ ಆನ್ಲೈನ್ ಡಿಪಾರ್ಟ್ಮೆಂಟ್ ಕೊಟ್ರು. ಫಾರ್ಮರ್ ಶೇರ್ ಕಟ್ಟಿ ಅಂತವ್ರು ಫಾರ್ಮರ್ ಶೇರ್ ಕಟ್ಟದೆ ವರ್ಕ್ ಆರ್ಡರ್ ಕೊಟ್ರು. ಅವರೇ ಬಂದು ಕೃಷಿ ಇಲಾಖೆಗೆ ಡೆಲಿವರಿ ಕೊಟ್ರು. ನಾವಿಲ್ಲೇ ಫೋಟೋ ಹೊಡ್ಸ್ಕೊಂಡು ಡಿಪಾರ್ಟ್ಮೆಂಟ್ ಏನೋ ಪ್ರೊಸೀಜರ್ ಇದೆ ಮಾಡಿದ್ವಿ. ಮುಗಿಸ್ಕೊಂಡು ತಗೊಂಡು ಹೋದ್ಮೇಲೆ ಅವರೇ ಕಂಪೇರ್ ಬಂದ್ ನಮಗೆ ಡೆಮೋ ಕೊಟ್ಟು ಯಾವ ರೀತಿ ಆಯಿಲ್ ಹಾಕಬೇಕು, ಯಾವ ರೀತಿ ಹೊಡಿಬೇಕು, ಯಾವ ಕೆಲಸ ಅಟ್ಯಾಚ್ಮೆಂಟ್ ಯಾವ ರೀತಿ ಹಾಕಬೇಕು ಅಂತೆಲ್ಲ ಪೂರ್ತಿ ಅವರೇ ಬಂದು ಫ್ರೀ ಡೆಮೋ ಇಲ್ಲ ಕೃಷಿ ಇಲಾಖೆ ಮುಂದೆನೆ ಡೆಮೋ ಕೊಟ್ಟು ಹೋದ್ರು. ಪೂರ್ತಿ ಮಾಹಿತಿಗಳು ಕೊಟ್ಟಿದ್ದಾರೆ. ಖಂಡಿತ ಕೊಡ್ತಾರೆ. ನಾನು ಡೀಟೇಲ್ಸ್ ಕೊಡ್ತೀನಿ, ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ. ತಗೊಂಡವ್ರಿಗೆ ಮಾಡಿ. ಇದನ್ನ ಈ ಕಂಪ್ನಿ ಇನ್ನೂ ಒಂದು 7-8 ಪವರ್ ವೀಡರ್ ಇದಾವೆ, ಬ್ಯಾಕ್ ರೋಟರಿಗಳೆಲ್ಲ ಇದಾವೆ. ನೋಡಿ, ನಿಮ್ ವ್ಯವಸಾಯಕ್ಕೆ ಯಾವ ಮಿಷಿನ್ ಬೇಕೋ ಅವ್ರ ಹತ್ರ ಸಿಗುತ್ತೆ. ಬೇರೆ ಬೇರೆ ಆಕ್ಸೆಸರಿ ಇದೆಲ್ಲ ಕಂಪ್ನಿ ಪವರ್ ವೀಡರ್ಸ್, ರೈತ ಸಂಬಂಧಪಟ್ಟಂತ ಎಕ್ವಿಪ್ಮೆಂಟ್ಸ್ ಎಲ್ಲ ಸಿಗ್ತವೆ. ಈಗ ಕೂಲಿಯವ್ರನ್ನೆಲ್ಲ ಹುಡ್ಕಕ್ ಆಗಲ್ಲ, ತುಂಬಾ ಕಷ್ಟ ಇದೆ. ಈಗ ನಾವು ಬೆಂಗಳೂರಲ್ಲೆಲ್ಲ ಕೆಲಸ ಮಾಡ್ಕೊಂಡು ಇಲ್ಲೂ ಕೆಲಸ ಮಾಡ್ಬೇಕು. ಈಗ ನಾವು ಬೆಂಗಳೂರು ಕೆಲಸ ಮಾಡ್ಕೊಂಡ್ ಬರ್ತೀವಿ, ನಮಗೆ ಟೈಮ್ ಸಿಗಲ್ಲ. ನಾವು ರಾಜ್ಯದಿಂದ ಬಂದ್ರು ಒಂದ್ ದಿನದಲ್ಲಿ ಆರಾಮಾಗಿ 2-3 ಎಕರೆ ಕೆಲಸ ನಾವು ಆರಾಮ ಮಾಡ್ಕೊಂಡು 2 ಗಂಟೆ ಕೆಲಸ ಹೊಡೆಯೋದು, ಒಂದು ಅರ್ಧ ಗಂಟೆ ರೆಸ್ಟ್ ಮಾಡೋದು, ಮತ್ತೊಂದು 2 ಗಂಟೆ ಹೊಡೆದು ಕೆಲಸ ಮುಗಿಸ್ಕೊಂಡು ಯಾವ ಲೇಬರ್ ಬೇಡ, ಯಾರು ಬೇಡ, ನಾವೇ ಬಂದು ಸ್ವತಂತ್ರ ಕೆಲಸ ಮಾಡ್ಬೋದು. ನಮ್ಮ ಮಿಷನ್ ಸೇಫ್ಟಿ ಕೂಡ ಇರ್ತದೆ, ಆರಾಮಾಗಿ ಕೆಲಸ ಮಾಡ್ಕೊಂಡು ಹೋಗ್ಬೋದು. ಮತ್ತೆ ಸರ್ವಿಸ್ ಸಂಬಂಧಪಟ್ಟ ಬೇಕಾದ್ರೆ ಅವ್ರು ಸರ್ವಿಸ್ ಒಂದು ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಡ್ತಾರೆ ಸರ್ವಿಸ್ ಕಂಪ್ನಿಯಿಂದ. ಆ ಕಾಂಟ್ಯಾಕ್ಟ್ ಸರ್ವಿಸ್ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ಗೈಡ್ ಮಾಡ್ತಾರೆ. ಸಣ್ಣ ಪುಟ್ಟ ಇದ್ರೆ ಫೋನಲ್ಲೇ ಮಾತಾಡಿ ಕ್ಲಿಯರ್ ಮಾಡ್ಕೊಡ್ತಾರೆ. ಅದಕ್ಕೇನ್ ಚಾರ್ಜೇ ಮಾಡಲ್ಲ ಅವರು. ಸಣ್ಣ ಪುಟ್ಟ ಇದ್ರೆ. ಮೇಜರ್ ಏನಾರು ಇತ್ತು ಅಂದ್ರೆ ನಾವು ಹೊರಗಡೆ ತಗೊಂಡೋಗಿ ಬರೋದಕ್ಕೆ ಆಟೋ ಚಾರ್ಜ್ ಎಲ್ಲ ಖರ್ಚು ಬರೋದು, ಅದ್ ಲೆಕ್ಕಾಕೊಂಡು ಅದಕ್ಕೂ ಸ್ವಲ್ಪ ರಿಕ್ವೆಸ್ಟ್ ಮಾಡಿದ್ರೆ ರೀಸನಬಲ್ ಸರ್ವಿಸ್ ಕೂಡ ಕೊಡ್ತಾರೆ. ಸರ್ವಿಸು ಇದೆ, ಇವೆಲ್ಲ ಇದೆ ಅಂದ್ರೆ ಒಂದೇ ಮಿಷಿನ್ 6 ಕೆಲಸ ಮಾಡುತ್ತೆ ಅಂದ್ರೆ ಇದು ಒಂಥರ ರೈತರಿಗೆ ವರದಾನ ಇದ್ದಂಗೆನೆ. ನಿಜವಾಗ್ಲು ನಮ್ಮಂತ ರೈತರು 4-5 ಜನ ಕೇಳ್ಕೊಂಡು ಆರಾಮಾಗಿ ಈ ಕಂಪ್ನಿ ಮಿಷಿನ್ ತಗೊಳ್ಳೋದಕ್ಕೆ ಹೇಳ್ಬೋದು. ನೀವೆಲ್ಲ ಲೆಕ್ಕಾಚಾರ ನೋಡ್ರೆ ನೀವು ತುಂಬಾ ಕಂಪ್ನಿಗಳೆಲ್ಲ ಹುಡುಕಿ ಸುಮಾರು ಕಂಪ್ನಿ ಹುಡುಕಿದ್ವಿ ನಾವು. ಸುಮಾರು ಕಂಪ್ನಿ ಹುಡುಕ್ಬಿಟ್ಟು ಲಾಸ್ಟ್ಗೆ ಈ ಕಂಪ್ನಿ ಆಯ್ಕೆ ಮಾಡಿದ್ವಿ. ನೀವು ಮಾಡಿದೀರಾ ಅಂದ್ರೆ ಚೆನ್ನಾಗಿ ಎಲ್ಲ ಕಂಪ್ನಿಗಳ ಮಾಹಿತಿಗಳನ್ನ ತಿಳ್ಕೊಂಡು ಮಾಡಿರ್ತೀರಾ. ನಿಜವಲ್ಲೂ ಇದನ್ನ ತಗೊಳ್ಳೋದ್ರಿಂದ ರೈತರುಗಳಿಗೆ ತುಂಬಾ ಅನುಕೂಲ ಇದೆ. ನೋಡಿ, ರೈತರುಗಳು ಬಂದು ಇದ್ರ ಬಗ್ಗೆ ವಿಚಾರ ಮಾಡಿ ಹೇಳಿ. ನಾವು ತಗೋತಾ ಇದ್ದಂಗೆ ಅವರು ಬೇರೆ ರೈತರುಗಳು ನೋಡ್ತಾರೆ. ಅವರು ಅಣ್ಣ ಎಲ್ಲ ಅಲ್ದೆ ಕಂಪ್ನಿ ಹೆಸರು ಎಲ್ಲಣ್ಣ? ನೋಡ, ಹಂಗೆ ಒಂದೊಂದ್ಸಲ ನಾವು ಅಡ್ವರ್ಟ್ ಮಾಡ್ಕೊಂಡ್ಬಿಡ್ತೀವಿ. ಹೆಂಗೆ ಅಂತಂದ್ರೆ ಈ ಕಂಪನಿ ಹೆಸರು ಅಂತಂದ್ರೆ ಇದು ಆರಂಭ ಗ್ರೀನ್ ಇಂಡಸ್ಟ್ರೀಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳಿ ಇನ್ಫೋಸಿಸ್ ಹಿಂಭಾಗ KRS ರೋಡ್ ಅಲ್ಲಿ ಇದೆ. ಇದು ಆರಂಭ ಗ್ರೀನ್ ಇಂಡಸ್ಟ್ರೀಸ್ ಅಂತಿದ್ದು ಈಗ ಶ್ರೀ ಕಲ್ಲೇಶ್ವರ ಗ್ರೀನ್ ಇಂಡಸ್ಟ್ರೀಸ್ ಅಂತ ಬದಲಾಗಿದೆ ಈಗ. ಆಯ್ತಾ? ಅದೇ ಕಾಂಟ್ಯಾಕ್ಟ್ ನಂಬರು, ಅದೇ ಓನರು ಎಲ್ಲ ಅವರೇ ಇದಾರೆ. ಬಟ್ ಇದು ಕಂಪ್ನಿ ನೇಮ್ ಮಾತ್ರ ಚೇಂಜ್ ಆಗಿದೆ. ಅದೇ ಇನ್ಫೋಸಿಸ್ ಹಿಂಭಾಗ ಹೇಳಿದ್ನಲ್ಲ, ಅಲ್ಲಿ ಬಂದ್ ನೋಡಿದ್ರೆ ಇದು ವರ್ಷ ಆಗ್ರೋಮ್ಯಾಕ್ ಅನ್ನೋ ಕಂಪ್ನಿದು. ಇದು ಕರ್ನಾಟಕ ಡಿಸ್ಟ್ರಿಬ್ಯೂಟರ್ ಇರ್ತಾರೆ ಅವರು. ಆಯ್ತಾ? ಆರಂಭ ಗ್ರೀನ್ ಇಂಡಸ್ಟ್ರೀಸ್ ಅಂತ, ಈಗ ಅದು ಶ್ರೀ ಕಲ್ಲೇಶ್ವರ ಗ್ರೀನ್ ಇಂಡಸ್ಟ್ರೀಸ್ ಅಂತ ಆಗಿದೆ. ಹೋದ್ರೆ ಪೂರ್ತಿ ಡೀಟೇಲ್ಸ್ ಕೊಡ್ತಾರೆ. ಇದು ಸಂಬಂಧಪಟ್ಟದ್ದು ದಾಖಲಾತಿ ಏನ್ ಬೇಕು ಅಂತ ಅವ್ರು ಕಂಪ್ನಿಯವರು ಮಾಹಿತಿ ಕೊಡ್ತಾರೆ. ಇಲಾಖೆలో ಕೇಳಿದ್ರು ಕೂಡ ಮಾಹಿತಿ ಕೊಡ್ತಾರೆ.
ಈಗಲೇ ಹೋಗಿ ಮಿಷಿನ್ ನ ತಗೊಳಕ್ಕೆ ಪ್ರಯತ್ನ ಮಾಡ್ತೀನಿ. ತಗೊಳ್ಳಿ ತುಂಬಾ ಅನುಕೂಲ ಆಗತ್ತೆ ತಗೊಳ್ಳಿ.